ಬಂಗಾಳದಲ್ಲಿ ರಾಜಕೀಯ ಅಲ್ಲೋಲ ಕಲ್ಲೋಲ ಸಾಧ್ಯತೆ. ಸೋತರು ಮಮತಾ ಬ್ಯಾನರ್ಜಿ ಎದೆಗುಂದದೆ ಸಿಡಿದೆದ್ದಿದ್ಯಾಕೆ? ಮೋದಿ ಅಮಿತ್ ಶಾ ತಂತ್ರಕ್ಕೆ ದೀದಿ ಸರಿಯಾದ ಎದುರೇಟು ಕೊಡ್ತಾರಾ? ಸುಮಿಂದು ಅಧಿಕಾರಿಯ ದ್ವೇಷ ರಾಜಕಾರಣಕ್ಕೆ ಮಮತಾ ತಕ್ಕ ಪಾಠ ಕಲಿಸ್ತಾರಾ? ಲೇಡೀಸ್ ಅಂಡ್ ಜೆಂಟಲ್ಮನ್, ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಯ ನಂತರ ಭಾರಿ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದೆ. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಆಟದಿಂದಾಗಿ ಮಮತಾ ಬ್ಯಾನರ್ಜಿ ತೀವ್ರ ಸಂಕಷ್ಟಕ್ಕೆ ಈಗ ಒಳಗಾಗಿದ್ದಾರೆ. ಬಿಜೆಪಿಗೆ ಟಕ್ಕರನ್ನ ಕೊಡೋದಕ್ಕೆ ದೀದಿ ತಯಾರಾಗ್ತಾ ಇದ್ದಾರೆ. ಬಂಗಾಳದಲ್ಲಿ ದೀದಿ ಮತ್ತೆ ಪುಟಿದೇಳ್ತಾರ? ಬಿಜೆಪಿಗೆ ತಕ್ಕ ಪಾಠವನ್ನ ಕಲಿಸ್ತಾರಾ? ವೆಲ್ಕಮ್ ಟು ವಾಂಟೇಜ್ ವಿತ್ ನಿಶ್ಚಿತಾ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿನ ಹೀನಾಯ ಸೋಲಿನ ನಂತರ ಟಿಎಂಸಿಯ ಒಳಗೆ ಬಂಡಾಯದ ಧ್ವನಿ ಜೋರಾಗಿದೆ. ಇದು ಮಮತಾ ಬ್ಯಾನರ್ಜಿಗೆ 2 ಪಟ್ಟು ಹೊಡೆತವನ್ನ ನೀಡಿದೆ. ಇದು ಪಕ್ಷದ ಒಳಗಿನ ಬಿರುಕು ಅನ್ನುವಂತಹ ಮಾತಿಗೂ ಸಹ ಇಲ್ಲಿ ಕಾರಣವಾಗಿದೆ. 3 ಬಾರಿ ಮುಖ್ಯಮಂತ್ರಿಯಾಗಿದ್ದಂತಹ ಮತ್ತು ಟಿಎಂಸಿ ಪಕ್ಷದ ಮುಖಂಡೆಯಾದ ಮಮತಾ ಬ್ಯಾನರ್ಜಿಯವರ ಮುಂದೆ ಹೊಸ ಸವಾಲುಗಳು ಈಗ ಸದ್ಯ ನಿಂತಿದೆ. 2026ರ ವಿಧಾನಸಭಾ ಚುನಾವಣೆಯಲ್ಲಿ ಟಿಎಂಸಿ ದೊಡ್ಡ ಸೋಲನ್ನ ಕಂಡು ನಂತರ ಪಕ್ಷದ ಒಳಗೆ ಅಸಮಾಧಾನದ ಧ್ವನಿ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಇನ್ನು ಈಗ ಈ ಅಸಮಾಧಾನ ಮುನ್ನೆಲೆಗೆ ಬರ್ತಾ ಇದ್ದು ಪಕ್ಷದ ಒಳಗೆ ಬಿರುಕು ಉಂಟಾಗಿದೆ ಅನ್ನುವಂತಹ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಚುನಾವಣಾ ಸೋಲಿನ ನಂತರ ಕೋಲ್ಕತ್ತಾದಲ್ಲಿ ಟಿಎಂಸಿ ನಡೆಸಿದಂತಹ ಮೊದಲ ದೊಡ್ಡ ಪ್ರತಿಭಟನೆ ಬುಧವಾರ ನಡೆಯಿತು. ಆದರೆ ಈ ಪ್ರತಿಭಟನೆಯಲ್ಲಿ ಪಕ್ಷದ 80 ಶಾಸಕರಲ್ಲಿ ಕೇವಲ 36 ಮಂದಿ ಮಾತ್ರ ಹಾಜರಾಗಿದ್ದರು. ಇದು ಮಮತಾ ಬ್ಯಾನರ್ಜಿಯವರಿಗೆ ದೊಡ್ಡ ಎಚ್ಚರಿಕೆಯ ಸಂದೇಶವಾಗಿ ಸಹ ಇದು ಕಾಣಿಸಿಕೊಂಡಿದೆ. ಟಿಎಂಸಿಯ ಈ ಪ್ರತಿಭಟನೆ ವಿಧಾನಸಭಾ ಆವರಣದಲ್ಲಿ ಇರುವಂತಹ ಅಂಬೇಡ್ಕರ್ ಪ್ರತಿಮೆಯ ಬಳಿ ನಡೆದಿತ್ತು. ಚುನಾವಣೋತ್ತರ ಹಿಂಸಾಚಾರ, ಹೊಸ ಬಿಜೆಪಿ ಸರ್ಕಾರ ತೆಗೆದುಕೊಂಡಿರುವಂತಹ ಬುಲ್ಡೋಸರ್ ಕ್ರಮಗಳು ಮತ್ತೆ ಬೀದಿ ವ್ಯಾಪಾರಿಗಳ ಮೇಲಿನ ಒತ್ತಡಗಳ ವಿರುದ್ಧ ಈ ಪ್ರತಿಭಟನೆಯನ್ನು ನಡೆಸಲಾಗಿತ್ತು. ಆದರೆ ಹೆಚ್ಚಿನ ಶಾಸಕರು ಬರದೇ ಇದ್ದದ್ದು ಟಿಎಂಸಿಯೊಳಗಿನ ಒಗ್ಗಟ್ಟು ದಿನದಿಂದ ದಿನಕ್ಕೆ ಕುಗ್ತಾ ಇದೆ ಅನ್ನುವಂತಹ ಅನುಮಾನಗಳಿಗೆ ಮತ್ತಷ್ಟು ಕಾರಣವಾಗಿದೆ. ಇನ್ನು ಪ್ರತಿಭಟನೆಯಲ್ಲಿ ಸುವೇಂದರ್ ಚಟ್ಟೋಪಾಧ್ಯಾಯ, ಫಿರ್ಹಾದ್ ಹಕೀಂ, ಕುನಾಲ್ ಘೋಷ್, ನಯನಾ ಬ್ಯಾನರ್ಜಿ, ಸಂದೀಪನ್ ಘೋಷ್ ಮತ್ತು ಋತುಭ್ರತ ಬ್ಯಾನರ್ಜಿ ಸೇರಿದಂತೆ ಕೆಲ ಪ್ರಮುಖ ನಾಯಕರು ಮಾತ್ರ ಭಾಗವಹಿಸಿದ್ದರು. ಕೆಲವರು ತಮ್ಮ ಜಿಲ್ಲೆಗಳಲ್ಲಿ ನಡೀತಾ ಇರುವಂತಹ ಚುನಾವಣೋತ್ತರ ಹಿಂಸಾಚಾರದ ಪ್ರಕರಣಗಳನ್ನು ನಿಭಾಯಿಸೋದಕ್ಕೆ ಹೋಗಿರೋದ್ರಿಂದ ಬರೋದಕ್ಕಾಗಲಿಲ್ಲ ಅಂತ ಹೇಳಿ ಸುವೇಂದ್ರ ಬಾಬು ಚಟ್ಟೋಪಾಧ್ಯಾಯ ಹೇಳಿದರು. ಪಕ್ಷದ ಒಳಗಿನ ಅಸಮಾಧಾನವನ್ನ ಇದು ಮರೆ ಮಾಚಲಿಲ್ಲ. ಇನ್ನು ಮಂಗಳವಾರ ಕಾಳಿಘಾಟ್ನಲ್ಲಿ ನಡೆದಂತಹ ಪಕ್ಷದ ಒಳಗಿನ ಸಭೆಯಲ್ಲೂ ಕೂಡ ಹಲವಾರು ಜನ ಶಾಸಕರು ತಮ್ಮ ಅಸಮಾಧಾನವನ್ನ ನೇರವಾಗಿ ವ್ಯಕ್ತಪಡಿಸಿದರು. ಇನ್ನು ಈ
ಎಲ್ಲ ಬೆಳವಣಿಗೆಗಳು ಟಿಎಂಸಿ ಒಳಗಿನ ಗಂಭೀರವಾದಂತಹ ಸಂಕಷ್ಟವನ್ನ ತೋರಿಸ್ತಾ ಇದೆ. ಮಮತಾ ಬ್ಯಾನರ್ಜಿ ಅವರ ನಾಯಕತ್ವದ ಮೇಲೆ ಮತ್ತಷ್ಟು ಪ್ರಶ್ನೆಗಳು ಸಹ ಕೇಳ್ಬರ್ತಾ ಇದೆ. ವಿಶ್ಲೇಷಕರ ಅಭಿಪ್ರಾಯದಲ್ಲಿ ಟಿಎಂಸಿ ತನ್ನ ಸಂಘಟನೆಯ ದೌರ್ಬಲ್ಯಗಳನ್ನ ತಕ್ಷಣ ಸರಿಪಡಿಸದೆ ಹೋದ್ರೆ ಅಸಮಾಧಾನ ಮತ್ತಷ್ಟು ಆಳವಾಗಿ ಬೇರೂರಬಹುದು. ಇನ್ನು ಮಮತಾ ಬ್ಯಾನರ್ಜಿ ಮತ್ತೆ ಬೀದಿಗಿಳಿದು ಜನರ ನಡುವೆ ನೇರವಾಗಿ ಕೆಲಸ ಮಾಡಬೇಕಾದಂತಹ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿದೆ. ಇಲ್ಲ ಅಂತಾದ್ರೆ ಪಕ್ಷದ ಒಳಗಿನ ಒಗ್ಗಟ್ಟು ಕುಸಿದು ಇನ್ನಷ್ಟು ಜನ ನಾಯಕರು ಮತ್ತೆ ಕಾರ್ಯಕರ್ತರು ಪಕ್ಷವನ್ನ ತೊರೆಯುವಂತಹ ಸಾಧ್ಯತೆ ಸಹ ಇದೆ. ಈಗ ಮಮತಾ ಮತ್ತು ಟಿಎಂಸಿ ಮುಂದಿರುವಂತಹ ದೊಡ್ಡ ಪ್ರಶ್ನೆ, ಪಕ್ಷವನ್ನ ಮತ್ತೆ ಹೇಗೆ ಒಗ್ಗೂಡಿಸಬೇಕು, ಜನರ ನಂಬಿಕೆಯನ್ನ ಹೇಗೆ ಮರಳಿ ಗೆಲ್ಲಬೇಕು ಅನ್ನುವಂತಹದ್ದು. ಸೋಲಿನ ನಂತರವೂ ದೀದಿಗೆ ಎರಡು ದೊಡ್ಡ ಹೊಡೆತ ಬಿದ್ದಂತಾಗಿದೆ. ಇಲ್ಲಿ ಬಂಗಾಳ ಸರ್ಕಾರದಲ್ಲಿ ಅಲ್ಲೋಲ ಕಲ್ಲೋಲ ಈಗ ಆರಂಭವಾಗಿದೆ. ಮಮತಾ ಇದನ್ನೆಲ್ಲ ಹೇಗೆ ಎದುರಿಸ್ತಾರೆ? ಮೋದಿ ಮತ್ತು ಅಮಿತ್ ಶಾ ತಂತ್ರಗಳಿಗೆ ಯಾವ ರೀತಿ ತಿರುಮಂತ್ರವನ್ನ ಹಾಕ್ತಾರೆ? ಟಿಎಂಸಿ ಪಕ್ಷವನ್ನ ಯಾವ ರೀತಿ ಇವರು ಉಳಿಸ್ಕೊಳ್ತಾರೆ ಅನ್ನುವಂತಹದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇದಾಗಿತ್ತು ವಾಂಟೇಜ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೆ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.